ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಕಲಿವೇರಿ ವಾಗ್ದಾನ ಕನ್ನಡ ಪ್ರೇಮಿಷ ಮೂಲಕವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇವೆ ಪ್ರಿಯರೇ. ಮತ್ತು ಪ್ರತಿದಿನ 9 ಗಂಟೆಗೆ ಲೈವ್ ಇರುತ್ತೆ. ಪ್ರತಿಯೊಬ್ಬರು ಲೈವ್ದಲ್ಲಿ ಏಕೀಭವಿಸ್ರಿ. ಅದ್ಭುತ ರೀತಿಯಾಗಿ ದೇವರು ಪ್ರತಿದಿನ ಆತನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಿದ್ರೆ. ಎಷ್ಟು ಜನರು ಈ ಮುಂಜಾನೆ ಬರುವ ದೇವ್ರ ವಾಗ್ದಾನ ಸಹ ಕೇಳ್ತಿದ್ರಿ. ಕೊನೆವರೆಗೂ ವಿಡಿಯೋ ನೋಡುವಂತರಾಗಿರಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ಪ್ರಿಯರೇ. ಮತ್ತು ಅದ್ಭುತ ರೀತಿಯಾಗಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯರೇ. ಮತ್ತು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯ ಓದ್ಕೊಂಡಿದ್ರ ಪ್ರಿಯರೇ. ಈ ಮುಂಜಾನೆ ಸಮಯ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. 2ನೇ ಪೂರ್ವಕಾಲ ಕೃತಾಂತಗಳು 19ನೇ ಅಧ್ಯಾಯ 17ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯರೇ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದ್ದನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಈ ಮುಂಚಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಇಲ್ಲಿ ಹೇಳುವುದೇನೆಂದ್ರೆ, ಯೆಹೋವನು ನಿಮ್ಮ ಸಂಗಡ ಇರುವನು. ಹಲ್ಲೆಲೂಯಾ. ಯೋಶ್ವ ಘಟನೆಗೆ ಎದುರಾಗಿರುವಂತ ಅಮೋನಿಯರು, ಲೇವಿಯರು ಇಲ್ಲಿ ಯುದ್ಧ ಮಾಡಕ್ಕೆ ಹೊರಟಿದಾಗ ಅವರು ಭಯ ಪಡುವಾಗ, ಕಳವಳಗೊಳ್ಳುವಾಗ ಇಲ್ಲಿ ದೇವರು ಅದ್ಭುತ ರೀತಿಯಾಗಿ ಇಲ್ಲಿ ಇಸ್ರಾಯೇಲ್ ಜನರಿಗೆ ಧೈರ್ಯ ಪಡಿಸಿದರೆ ಪ್ರಿಯರೇ. ಯೆಹೋವನು ನಿಮ್ಮ ಸಂಗಡ ಇರುವನು, ನೀವು ಭಯ ಪಡಬೇಡ್ರಿ ಎಂಬುದಾಗಿ. ಯುದ್ಧವು ನಿಮ್ಮದಲ್ಲ, ಅದು ಯೆಹೋವನದೇ. ದೇವರು ಮಾಡುವ ಸೂಚಕ ಕಾರ್ಯಗಳನ್ನು ನೀವು ನೋಡಿರಿ ಎಂಬುದಾಗಿ ಇಲ್ಲಿ ಇಸ್ರಾಯೇಲ್ ಜನರಿಗೆ ಇಲ್ಲಿ ಯೋಶ್ವ ಘಟನೆ ಹೇಳ್ತಾ ಇದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಜೀವಿತ ಮುಂಚಾದ ಸಮಯದಲ್ಲಿ ಯಾವ ಯುದ್ಧಗಳು, ಯಾವ ಹೋರಾಟಗಳು, ಯಾವ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬಂದರೂ ಸಹ ನಾವು ಭಯ ಪಡುವಂತರಾಗಿರ್ಬೇಕು ಪ್ರಿಯರೇ. ಯಾಕಂದ್ರೆ ಯೆಹೋವ ದೇವರು ನಿಮ್ಮ ಸಂಗಡ ಇರುವಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರೇ ನಮ್ಮ ಜೊತೆಲಿರುವಾಗ, ದೇವರೇ ನಮ್ಮ ಪರವಾಗಿ ಯುದ್ಧ ಮಾಡುವಾಗ, ದೇವರೇ ನಮ್ಮ ಸಮಸ್ಯೆಯಿಂದ ತೆಗೆಯುವಾಗ ಪ್ರಿಯರೇ, ನಾವು ಯಾವ ವಿಷಯದಲ್ಲಿ ಭಯ ಪಡುವಂತ ಅವಸರ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಮುಂಜಾನೆ ಸಮಯ ದೇವರು ನಮಗೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ದೇವರು ಪ್ರಿಯರೇ. ಯೋಶುವ ಘಟನೆ ಮತ್ತು ಲೇವಿಯರು, ಇಸ್ರಾಯೇಲ್ ಜನರು ಎಲ್ಲರೂ ತಲೆಬಾಗಿಕೊಂಡು ದೇವರನಿಗೆ ಸ್ತುತಿ ಮಾಡುತ್ತಾ ಅವ್ರ ದೇವರಿಗೆ ಮಹಿಮೆ ಪಡಿಸ್ತಾರೆ ಎಂಬುದಾಗಿ ನೋಡ್ತೀವಿ ಪ್ರಿಯ. ಯಾವಾಗಂದ್ರೆ ಅವರ ಪರವಾಗಿ ದೇವರು ಯುದ್ಧ ಮಾಡಿ ಅವ್ರಿಗೆ ಎದುರಾಗಿರುವಂತ ಪ್ರತಿಯೊಂದು ಶತ್ರುಗಳಿಂದ ದೇವರು ತಪ್ಪಿಸಿ ಅವ್ರಿಗೆ ಜಯ ಕೊಟ್ಟಿದ್ದಾರೆ ಎಂಬುದಾಗಿ ಪ್ರಿಯ. ಹಲ್ಲೆಲೂಯಾ. ಈ ಮುಂಜಾನೆ ಸಮಯ ನಮಗೆ ಎದುರಾಗುವಂತ ಪ್ರತಿಯೊಂದು ನಮ್ಮ ಜೀವಿತದಲ್ಲಿ ಕಷ್ಟಗಳೇ ಆಗಿರ್ಬೋದು, ರೋಗಗಳೇ ಆಗಿರ್ಬೋದು, ಸಮಸ್ಯೆಯಲ್ಲಿದ್ದಂತ ನಮ್ಮ ಜೀವಿತನು ದೇವರು ನಮ್ಮಿಂದ ತೆಗೆಯುವಂತರಾಗಿದ್ದಾರೆ ಪ್ರಿಯ. ನಾವು ಯಾವ ವಿಷಯದಲ್ಲಿ ಭಯ ಪಡ್ತೀವಿ ಇಷ್ಟು ದಿನಮಾನಗಳೆಲ್ಲ, ಇವೇ ನಮ್ಮ ಕಷ್ಟಗಳು, ಇವೇ ಚಿಂತೆಗಳು, ಇವೇ ನಮ್ಮ ಜೀವಿತದಲ್ಲಿ ಹೋರಾಟಗಳಂತ ಯಾವ ವಿಷಯ ನಾವು ಭಯ ಪಡ್ತಿದ್ದೇವೋ ಅವೆಲ್ಲ ಒಂದು ಭಯ ಎಲ್ಲ ದೇವರು ತೆಗಿತಾ ಇದ್ದಾರೆ ಪ್ರಿಯ. ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರು ಯಾವ ರೀತಿಯಾಗಿ ಇಸ್ರಾಯೇಲ್ ಜನರಿಗೆ ಜಯ ಕೊಟ್ಟಿದ್ರು ಅದೇ ರೀತಿಯಾಗಿ ನಮ್ಮನ್ನು ನಿಮ್ಮನ್ನು ಸಹ ದೇವರು ಜಯ ಕೊಡ್ತಿದ್ರೆ ಪ್ರಿಯರೇ. ಯೆಹೋವ ದೇವರು ನಮ್ಮ ಸಂಗಡ ಇರುವಂತರು ಪ್ರಿಯರೇ. ದೇವರು ನಮ್ಮ ಜೊತೆ ಇರುವಾಗ ನಮ್ಮ ಜೀವಿತ ಸಂಪೂರ್ಣವಾಗಿ ದೇವರು ಬದಲಾಯಿಸರು ಪ್ರಿಯ. ಆತನು ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಅಂದ್ರೆ ಎಲ್ಲ ವಿಷಯ ದೇವ್ರು ನಮ್ಮನ್ನು, ನಮ್ಮ ಕುಟುಂಬನು ಆತನು ಆಶೀರ್ವದಿಸುವಂತ ದೇವ್ರ ಪ್ರಿಯ. ದೇವರ ಆಶೀರ್ವಾದ ಹೊಂದ್ಕೊಳ್ಬೇಕೆಂದ್ರೆ ಎಷ್ಟು ಜನರು ಆಸೆಯಿಂದ ನೋಡ್ತಿದ್ರು. ದೇವ್ರು ನಮ್ಮ ಜೊತೆಲಿ ಇದ್ರಂತೆ ಎಷ್ಟು ಜನರು ಧೈರ್ಯ ತಂದುಕೊಳ್ತಿದ್ರು. ನಿಮ್ಗೆ ಶುಭ ವರ್ತಮಾನ. ಈ ಒಂದು ಮುಂಚಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ಆಶೀರ್ವದಿಸ್ತಾ ಇದ್ರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಸೆಯ. ಈ ಮುಂಚಾನೆ ಸಮಯ ತಂದೆ ಎಷ್ಟು ಜನರು ಈ ವಾಗ್ದಾನ ನೋಡ್ತಾ ಇದ್ರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸುವಂತ ದೇವರಪ್ಪ. ಎಷ್ಟು ಜನರ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು, ರೋಗಗಳು, ಚಿಂತೆಗಳು ನೋಡಿ ಭಯ ಪಡುವಂತ ಪರಿಸ್ಥಿತಿ ಎಲ್ಲ ಪ್ರಭಾ ತಂದೆ ದೇವರು ಈ ಮುಂಚಾನೆ ಸಮಯ ಎಲ್ಲ ಬಿಡುಗಡೆ ಮಾಡ್ತಾ ಇದೆಯಪ್ಪ ತಂದೆ ದೇವರು. ಇಸ್ರಾಯೇಲ್ ಜನರಿಗೆ ನಿನ್ನ ಮಕ್ಕಳಿಗೆ ಎದುರಾಗಿರುವಂತಹ ಪ್ರತಿಯೊಂದು ಯುದ್ಧಗಳಿಂದ ನೀನು ಬಿಡಿಸಿದಂತ ದೇವರು, ಅವರಿಗೆ ಒಳ್ಳೆ ರೀತಿಯಾಗಿ ನೀನು ಕಾಯ್ದು ಕಾಪಾಡಿದಂತ ದೇವರು. ಈ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ
ವಾಗ್ದಾನ ಕೇಳ್ತಾರಪ್ಪ ಅವರು ಎಲ್ಲರ ಕಾಯ್ದು ಕಾಪಾಡುವಂಥ ದೇವರು, ಅವರ ಜೀವಿತದಲ್ಲಿ ಒಳ್ಳೆ ಅದ್ಭುತ ನೋಡುವಂತೆ ಕೃಪೆ ಮಾಡುವಂಥ ದೇವ್ರು ಪ್ರಭಾ. ಅವರಷ್ಟು ದಿನಮಾನಗಳು ಯಾವ ಚಿಂತೆಯಲ್ಲಿ ಕಷ್ಟದಲ್ಲಿದ್ದಂಥ ಅವ್ರ ಜೀವಿತ ಅವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನೆ ಸಮಯ ಎಲ್ಲ ಬಿಡುಗಡೆ ಮಾಡತ್ತೆಯಪ್ಪ. ಈ ವಾಗ್ದಾನ ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಅದ್ಭುತ ರೀತಿಯಾಗಿ ಈ ವಾಗ್ದಾನ ಅವ್ರ ಜೀವಿತದಲ್ಲಿ ಎಲ್ಲವನ್ನು ನೆರವೇರಿಸುವಂಥ ದೇವರಪ್ಪ ತಂದೆ. ದೇವ್ರಿ ಮುಂಜಾನೆ ಸಮಯ ತಂದೆ ಎಷ್ಟು ಜನ ಕಮೆಂಟ್ ಮೂಲಕ ಇವ್ರಿಗೆ ತಿಳಿಯಪಡಿಸಿದ್ರು ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಪ್ರಭಾ ಬಿಡುಗಡೆ ಮಾಡ್ರಿ. ಎಲ್ಲಾ ವಿಷಯದಲ್ಲಿ ತಂದೆ ಅವ್ರು ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ತಂದೆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅವರ ಜೀವಿತದಲ್ಲಿ ವಾಗ್ದಾನ ಅದ್ಭುತ ರೀತಿಯಾಗಿ ನಾನು ನಿಮ್ಮ ಸಂಗಡ ಇರುವೆನೆಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರಪ್ಪ. ನೀವು ನಮ್ಮ ಜೊತೆಲಿರುವಾಗ ಪ್ರಭಾ ಯಾವ ಯುದ್ಧವು ಯಾವ ಸಮಸ್ಯೆಗಳು ಯಾವ ರೋಗವು ಏನ್ ಮಾಡ್ಲಕ್ ಸಾಧ್ಯ ಇಲ್ಲ ಪ್ರಭಾ. ಈ ಮುಂಜಾನೆ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ನೀವೇ ನಮ್ಮ ಎಲ್ಲರನ್ನು ಸಹಾಯ ಮಾಡಿ ನೀವೇ ರಕ್ಷಿಸಿ ಕಾಪಾಡ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದ್ಕೊಂಡಿದ್ರು ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ನೀವು ಸಹ ನೋಡಿ ಲೈಕ್ ಮಾಡ್ರಿ ಮತ್ತು ಕೊನೆವರೆಗೂ ವಿಡಿಯೋ ನೋಡ್ರಿ ಪ್ರಿಯ. ಸ್ವಲ್ಪ ನೋಡಿ ಸ್ವಲ್ಪ ಬಿಟ್ಬಿಡ್ಬೇಡ್ರಿ. ಯಾಕಂದ್ರೆ ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದರೆ ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ದೇವರು ನೆರವೇರಿಸುವಂತರಾಗಿದ್ದಾರೆ ಎಂಬುದಾಗಿ. ಆಮೇನ್. ಮತ್ತು ಯಾರಾದ್ರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ. ಮತ್ತು ಪ್ರತಿ ಸಾಯಂಕಾಲ 9 ಗಂಟೆಗೆ ಲೈವ್ ಇರುತ್ತೆ. ಪ್ರತಿಯೊಬ್ಬರು ಏಕೀಭವಿಸ್ರಿ. ದೇವರ ಅದ್ಭುತ ರೀತಿಯಾಗಿ ಲೈವ್ ಮೂಲಕವಾಗಿ ವಾಗ್ದಾನಗಳ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆತನು ಆಶೀರ್ವದಿಸಿ ಸಕಲ ಸಮೃದ್ಧಿ ಜೀವನದಿಂದ ನಡೆಸುವಂತರು ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.